ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೆನ್ಸ್ ಇನ್ ಕನ್ನಡ. ನಾನು ನಿಮ್ಮ ಶಶಿ ಕಿರಣ್. ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಒಂದು ಟೆಕ್ ಆಗಿರ್ಬೋದು, ಅನ್ಬಾಕ್ಸಿಂಗ್ ಆಗಿರ್ಬೋದು, ಈ ಥರದ ಒಂದು ವಿಡಿಯೋಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅದ್ರ ಬದಲಾಗಿ ಯಾವ ಒಂದು ಟಾಪಿಕ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಪ್ಪ ಅಂದರೆ, ನಿಮಗೆ ಎಷ್ಟೋ ದಿನದಿಂದ ಅನ್ಕೊತಾ ಇದ್ದೀನಿ ನಾನು ನಿಮ್ಮ ಹತ್ರ ಓಪನ್ ಆಗಿ ಮಾತಾಡಬೇಕು ಅಂತ, ಆದರೆ ಆಗ್ತಾಯಿಲ್ಲ. ಅಂದರೆ ಓಪನ್ ಆಗಿ ಹೆಂಗಪ್ಪ ಅಂದರೆ, ನಾನು ನಿಮಗೆ ಎಷ್ಟೋ ದಿನದಿಂದ ಅನ್ಕೊತಾ ಇದ್ದೀನಿ ಈ ಒಂದು ವೀಡಿಯೋಗಳನ್ನು ನಾನು ಯೂಟ್ಯೂಬಲ್ಲಿ ವೀಡಿಯೋಗಳನ್ನು ಯಾಕೆ ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬ್ಗಳಲ್ಲಿ ವೀಡಿಯೋಗಳನ್ನು ಯಾಕೆ ಮಾಡ್ತಾ ಇದ್ದೀನಿ, ಇದರಿಂದ ಏನು ಲಾಭ ಸಿಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ತಿಳಿಸ್ಬೇಕು ಅಂದ್ಕೊತೀನಿ, ಆದರೆ ಆಗ್ತಾಯಿಲ್ಲ. ಅದ್ರ ಬಗ್ಗೆ ಎಲ್ಲ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ಮತ್ತು ನನ್ನ ಒಂದು ಯೂಟ್ಯೂಬ್ನ ರಿಲೇಟೆಡ್ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳಿದೆ. ಆ ಒಂದು ಟ್ರಿಕ್ಸ್ಗಳನ್ನು ಬಗ್ಗೆ ಮತ್ತು ಆ ಒಂದು ಟಿಪ್ಸ್ಗಳ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಎಷ್ಟು ಲೆಂತ್ ಆಗುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ಉದ್ದಾಗುತ್ತೆ ಅಂತ ಗೊತ್ತಿಲ್ಲ. ಈ ಒಂದು ವಿಡಿಯೋಗೆ ಸ್ಕ್ರಿಪ್ಟೆಲ್ಲ ಏನು ಬರೆದಿಲ್ಲ ಸ್ನೇಹಿತರೆ, ಹಾಗಾಗಿ ಈ ಒಂದು ವಿಡಿಯೋ ಎಷ್ಟು ಉದ್ದಾಗುತ್ತೆ ಅಂತ ತಿಳಿದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಈ ಒಂದು ಯೂಟ್ಯೂಬನ್ನು ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳೋದಕ್ಕೂ ಮುಂಚೆ ನನ್ನ ಒಂದು ಬ್ಯಾಕ್ಗ್ರೌಂಡನ್ನು ನೋಡ್ಬೋದು. ಈ ಒಂದು ಬ್ಯಾಕ್ಗ್ರೌಂಡೆಲ್ಲ ಚೇಂಜ್ ಮಾಡಿದ್ದೀನಿ. ನಾನು 4 ವಾರಗಳಿಂದ 1 ತಿಂಗಳಿಂದ ಆ ವಿಡಿಯೋಗಳನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಪರ್ಸ್ನಲ್ ರೀಸನ್ಸ್ ಇರ್ಬೋದು ಅಥವಾ ಬೇರೆ ಒಂದು ರೀಸನ್ಸ್ ಇರ್ಬೋದು. ಎಲ್ಲೋ ಕೆಲಸದ ವಿಚಾರವಾಗಿ ನಾನು ಸ್ವಲ್ಪ ಹೊರಗಡೆ ಹೋಗಿರೋದ್ರಿಂದ ನಾನು ಒಂದು 4 ವಾರಗಳಿಂದ ನಾನು ನಿಮಗೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಹಂಗಾಗಿ ನಾನು ಅಕ್ಟೋಬರ್ 21 ಲಾಸ್ಟ್ ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಈಗ ನೋಡ್ಬೋದು ನನ್ನ ಒಂದು ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಮಾಡಿದ್ದೀನಿ. ನಂತರ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಒಂದು ಸ್ಕ್ರೀನನ್ನು ಕೂಡ ಹಾಕಿದ್ದೀನಿ, ನೋಡ್ಬೋದು, ನೀವು ನೋಡ್ತಾ ಇರ್ಬೋದು. ನಂತರ ಇಲ್ಲಿ ಒಂದು ಕಂಪ್ಯೂಟರ್ ಕೂಡ ಬಂದಿದೆ. ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಒಂದು ರೆಡ್ಮಿ 4A ಅನ್ನೋ ಒಂದು ಮೊಬೈಲ್ ಇತ್ತು. ಈ ಒಂದು ರೆಡ್ಮಿ 4A ಯೂಸ್ ಮಾಡಿಕೊಂಡು ನಾನು ಶೂಟನ್ನು ಮಾಡ್ತಿದ್ದೆ, ನಂತರ ಎಡಿಟನ್ನು ಮಾಡ್ತಿದ್ದೆ, ಅಪ್ಲೋಡನ್ನು ಕೂಡ ಅದೇ ಒಂದು ಮೊಬೈಲಲ್ಲಿ ಮಾಡ್ತಾಯಿದ್ದೆ. ನನ್ನ ಹತ್ರ ಯಾವುದೇ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು ಇಲ್ಲ. ಮಧ್ಯದಲ್ಲಿ ಒಂದು ಲ್ಯಾಪ್ಟಾಪ್ ಇತ್ತು ನನ್ನ ಹತ್ರ, ಅದನ್ನು ಕೂಡ ನಾನು ಮಾರಾಕಿದ್ದೆ. ಸಮ್ ಪರ್ಸನಲ್ ರೀಸನ್ಸ್ ನಾನು ಒಂದು ಕಂಪ್ಯೂಟರ್ನ ಮಾರಿದ್ದೆ. ನೋಡ್ಬೋದು ಈಗ ಬ್ಯಾಕ್ಗ್ರೌಂಡಲ್ಲಿ ನಾನು ಒಂದು ಕಂಪ್ಯೂಟರನ್ನು ನೋಡ್ಬೋದಾಗಿದೆ. ನಂತರ ಒಂದು ಬ್ಯಾಕ್ಗ್ರೌಂಡ್ ಸ್ಕ್ರೀನನ್ನೆಲ್ಲ ಚೇಂಜ್ ಮಾಡಿದ್ದೀನಿ. ಈಗ ಒಂದು ಹೊಸ ಕಂಪ್ಯೂಟರನ್ನು ಕೂಡ ಬಿಲ್ಡ್ ಮಾಡಿ, ಹೊಸದು ಅಂದರೆ ನಾನು ಕಂಪ್ಯೂಟರನ್ನು ಕೂಡ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಆ ಒಂದು ಕಂಪ್ಯೂಟರಲ್ಲೇ ಎಡಿಟ್ ಮಾಡ್ತೀನಿ, ಇನ್ನು ಮುಂದೆ ಅಪ್ಲೋಡನ್ನು ಕೂಡ ಮಾಡ್ತೀನಿ ಅಂತ ಹೇಳ್ಬೋದು. ನಂತರ ಆ ಒಂದು ಕಂಪ್ಯೂಟರ್ಗಳನ್ನು ಹೊಸದಾಗಿ ಬ್ಯಾಕ್ಗ್ರೌಂಡ್ ಸ್ಕ್ರೀನನ್ನಾಗಿರ್ಬೋದು, 2 ಲೈಟ್ಗಳನ್ನಾಗಿರ್ಬೋದು, ಇದನ್ನೆಲ್ಲ ನೋಡ್ಬೋದು. ನನ್ನ ಕಳೆದ ಒಂದು ವೀಡಿಯೋದ ಬ್ಯಾಕ್ಗ್ರೌಂಡ್ಗಳನ್ನು ನೋಡೋದಾದರೆ ನೀವು ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ನಾನು ವೀಡಿಯೋವನ್ನು ಮಾಡ್ತಾಯಿದ್ದೆ. ಆ ಒಂದು ವೀಡಿಯೋದಲ್ಲಿ ಒಂದು ಫುಲ್ಲು ಬ್ಲ್ಯಾಕ್ ಇತ್ತು, ಫುಲ್ ಪ್ಲೇನ್ ಶೀಟ್ ಇತ್ತು. ಅದು ಅಷ್ಟೊಂದು ಶೂಟ್ ಆಗ್ತಾ ಇರಲಿಲ್ಲ ಅನಿಸಿತ್ತು ಈ ಒಂದು ಚಾನಲ್ಗೆ. ಹಂಗಾಗಿ ಆ ಒಂದು ತುಂಬ ದಿನದಿಂದ ಒಂದೇ ಬ್ಯಾಕ್ಗ್ರೌಂಡಲ್ಲಿ ವೀಡಿಯೋವನ್ನು ಮಾಡ್ತಿದ್ದರಿಂದ ಕಾರಣದಿಂದ ಈ ಥರದ ಒಂದು ಬ್ಯಾಕ್ಗ್ರೌಂಡನ್ನು ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ನಂತರ ನಾನು ಯೂಟ್ಯೂಬ್ನ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಮಾತಾಡಬೇಕು ಅಂತ ಅಂದ್ಕೊಂಡೆ. ಅಂದರೆ ನನ್ನ ಒಂದು ಯೂಟ್ಯೂಬ್ನ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳೋದಕ್ಕಿಂತ ಮುಂಚೆ, ಯೂಟ್ಯೂಬರ್ಗಳಾಗೋರು, ಮುಂದೆ ಒಂದು ಯೂಟ್ಯೂಬರ್ಗಳೇನಾದರೂ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಅವರಿಗೆ ಸ್ವಲ್ಪ ಟ್ರಿಕ್ಸನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬನ್ನು ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಬೇಕಪ್ಪ ಅಂದರೆ, ನಾನು ಯೂಟ್ಯೂಬನ್ನು ಒಂದು ಫಸ್ಟ್ PU ಇದ್ದಾಗ, ಅಂದರೆ ಫಸ್ಟ್ ಇಯರ್ ಡಿಪ್ಲೊಮಾಗೆ ಸೇರಿದಾಗ ನಾನು ಡಿಪ್ಲೊಮಾ ಮಾಡಿದ್ದು. ಫಸ್ಟ್ ಇಯರ್ ಡಿಪ್ಲೊಮಾಗೆ ಸೇರಿದಾಗ ಮೊಬೈಲನ್ನು ತೊಗೊಂಡೆ, ರೆಡ್ಮಿ 4A ಅಂತ ಒಂದು ಮೊಬೈಲನ್ನು ತೊಗೊಂಡೆ. ಆ ಒಂದು ಮೊಬೈಲಿಗೆ ಏನಾದರೂ ಪ್ರಾಬ್ಲಮ್ ಆದಾಗ ಮತ್ತು ಆ ಒಂದು ಮೊಬೈಲ್ ರಿಲೇಟೆಡ್ ಬೇರೆ ಏನಾದರೂ ನೋಡಬೇಕು ಅಂದಾಗ ನಾನು ಹೋಗ್ಬಿಟ್ಟು ಕನ್ನಡದಲ್ಲಿ ವೀಡಿಯೋಸ್ನ ಸರ್ಚ್ ಮಾಡಿ ನೋಡ್ತಾ ಇದ್ದೆ. ಆ ಒಂದು ಕನ್ನಡದಲ್ಲಿ ವೀಡಿಯೋಸ್ನ ಸರ್ಚ್ ಮಾಡಿದಾಗ ಟೆಕ್ ಇನ್ ಕನ್ನಡ ಸಂದೀಪ್ ಗೌಡ್ರು ಆಗಿರ್ಬೋದು, ನಂತರ ಕನ್ನಡದಲ್ಲಿ ಸಿಗದೇ ಇರುವಂಥ ವೀಡಿಯೋಗಳನ್ನು ಒಂದು ಟೆಕ್ನಿಕಲ್ ಗುರುಜಿ ಆಗಿರ್ಬೋದು, ಇವ್ರ ಹತ್ರ ಎಲ್ಲ ಒಂದು ವೀಡಿಯೋಗಳನ್ನು ನೋಡಿ ನಾನು ತಿಳ್ಕೊತಾ ಇದ್ದೆ. ನಂತರ ಇವ್ರ ಥರ ಯಾಕೆ ನಾನು ಯೂಟ್ಯೂಬ್ ಮಾಡಬಾರ್ದು, ನಾನು ಯಾಕೆ ವೀಡಿಯೋಗಳನ್ನ ಕ್ರಿಯೇಟ್ ಮಾಡಬಾರ್ದು, ನನಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇದೆ ಅಂತ ಯೋಚನೆ ಮಾಡಿದಾಗ ಹೌದಪ್ಪ, ಕ್ರಿಯೇಟ್ ಮಾಡ್ಬೋದು, ವೀಡಿಯೋಗಳನ್ನು ಕ್ರಿಯೇಟ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ ಅನ್ನಿಸ್ತು. ನಂತರ ಈ ಒಂದು ಯೂಟ್ಯೂಬ್ನ ಬಗ್ಗೆ ಸರ್ಚ್ ಮಾಡಿದಾಗ ನನಗೆ ಈ ಒಂದು ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನು ಮಾಡಬೇಕು ಅಂದರೆ ಒಂದು ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇರುವಂಥ ಟಾಪಿಕ್ನ ಮೇಲೆ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು. ನಂತರ ಇದರಲ್ಲಿ ದುಡ್ಡು ಕೂಡ ಬರುತ್ತೆ ಅಂತ ಗೊತ್ತಾಯಿತು. ದುಡ್ಡು ಅಂದರೆ ಹೇಳ್ಕೊಳ್ಳೋಷ್ಟು ದುಡ್ಡೇನು ಬರಲಿಲ್ಲ ಅಂದ್ರೂ ಒಂದು ರೇಂಜಲ್ಲಿ ದುಡ್ಡೆಲ್ಲ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಈ ಒಂದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿದೆ. ಯೂಟ್ಯೂಬಲ್ಲಿ ವೀಡಿಯೋಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಸ್ಟಾರ್ಟಿಂಗ್ 3 ವೀಡಿಯೋಗಳಲ್ಲಿ ನಾನು ವಾಯ್ಸನ್ನು ಕೂಡ ಕೊಟ್ಟಿಲ್ಲ, ನಂತರ ಫೇಸನ್ನು ಕೂಡ ತೋರಿಸಿರಲಿಲ್ಲ. ಆನಂತರ ಫೇಸನ್ನು ತೋರಿಸಿದೆ. ನಾನು ಸುಮಾರು ಒಂದು 3-4 ಬ್ಯಾಕ್ಗ್ರೌಂಡ್ಗಳಲ್ಲಿ ವೀಡಿಯೋಗಳನ್ನು ಮಾಡಿದ್ದೀನಿ. ಫಸ್ಟು ಒಂದು ಗೋಡೆ ಬ್ಯಾಕ್ಗ್ರೌಂಡು, ಅದಾದಮೇಲೆ ಒಂದು ಯಾವುದೋ ಶೀಟ್ಗಳನ್ನು ಹಾಕ್ಕೊಂಡು, ಅದಾದ ನಂತರ ಒಂದು ಬ್ಲ್ಯಾಕ್ ಶೀಟನ್ನು, ಇದಾದಮೇಲೆ ಈಗ ಎಲ್ಲೋ ಬ್ಯಾಕ್ಗ್ರೌಂಡಲ್ಲಿ ಒಂದು ವೀಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನಂತರ ಮೊದಲಿಗೆ LED ಲೈಟ್ಗಳೆಲ್ಲ ಏನೂ ಇರಲಿಲ್ಲ, ಹಾಗಾಗಿ ಯಾವುದೋ ಬೇರೆ ಲೈಟ್ಗಳನ್ನೆಲ್ಲ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಈಗ LED ಸಾಫ್ಟ್ ಬಾಕ್ಸ್ಗಳನ್ನೆಲ್ಲ ಇಟ್ಕೊಂಡು ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಇದಿಷ್ಟು ನನ್ನ ಒಂದು ವೀಡಿಯೋ ಕೆರಿಯರ್ನ ಬಗ್ಗೆ ಹೇಳಬೇಕು ಅಂದರೆ. ನಂತರ ನಾನು ರೆಡ್ಮಿ 4A ನಂತರ ಒಂದು 8 ತಿಂಗಳ ಹಿಂದೆ ನಾನೊಂದು ಪೋಕೋ X2 ಅನ್ನೋ ಒಂದು ಮೊಬೈಲನ್ನು ತೊಗೊಂಡೆ. ಅನ್ಬಾಕ್ಸಿಂಗ್ ವೀಡಿಯೋವನ್ನು ಕೂಡ ನೀವು ನೋಡಿದ್ದೀರಾ. ಆ ಒಂದು ವೀಡಿಯೋದಲ್ಲೇ ಆ ಒಂದು ಫೋನ್ನಲ್ಲೇ ನಾನು ಈಗ ಶೂಟ್ ಮಾಡ್ತಾ ಇರ್ತೀನಿ. ನಂತರ ಆ ಒಂದು ಫೋನ್ನಲ್ಲೇ ಕೂಡ ನಾನು ಎಡಿಟ್
ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಇನ್ನು ಮುಂದೆ ಒಂದು ಕಂಪ್ಯೂಟರ್ನಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಗೊತ್ತಿಲ್ಲ. ನಂತರ ನೀವೇನಾದರೂ ಯೂಟ್ಯೂಬರ್ಗಳಾಗಬೇಕು ಅಂದ್ಕೊಂಡಿದ್ದೀರಾ ಅಂದರೆ ನಿಮಗೆ ಒಂದು ಕೆಲವು ಟ್ರಿಕ್ಸ್ಗಳನ್ನು ಹೇಳಬೇಕು ಅಂದರೆ ನಿಮ್ಮ ಒಂದು ಯಾವ ಒಂದು ನಾಲೆಡ್ಜ್ನ ಮೇಲೆ ನಿಮಗೆ ಇಂಟ್ರೆಸ್ಟ್ ಇರುತ್ತೋ ಆ ಒಂದು ನಾಲೆಡ್ಜಲ್ಲೇ ವೀಡಿಯೋಗಳನ್ನು ಮಾಡಿ. ಬೇರೆ ಒಂದು ನಿಮಗೆ ನಾಲೆಡ್ಜ್ ಇಲ್ಲ, ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ವ್ಲಾಗ್ ಮಾಡೋದಾಗಿರ್ಬೋದು, ಟೆಕ್ನ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೂ ನೀವು ಟೆಕ್ನಿಕಲ್ ವೀಡಿಯೋಗಳನ್ನು ಮಾಡಿರೋದಾಗಿರ್ಬೋದು, ಇದರ ಬಗ್ಗೆ ಎಲ್ಲ ಮಾಡಿದ್ರೆ ನಿಮಗೆ ದಯವಿಟ್ಟು ಅಂದರೆ ಖಂಡಿತವಾಗಿ ನಿಮ್ಮ ಒಂದು ಚಾನಲ್ ಕ್ಲಿಕ್ ಆಗೋದಿಲ್ಲ ಸ್ನೇಹಿತರೆ. ನನ್ನ ಒಂದು ಚಾನಲ್ ಕ್ಲಿಕ್ ಆಗೋದಕ್ಕೂ ತುಂಬ ಟೈಮ್ ಬೇಕಾಯಿತು. ನನಗೆ 2 ವರ್ಷ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ನಾನು ಮಾನಿಟೈಸೇಷನ್ಗೋಸ್ಕರ ಕಾದಿದ್ದೀನಿ. ಮಾನಿಟೈಸೇಷನ್ ಎನೇಬಲ್ ಆಗಿರಲಿಲ್ಲ. 2 ವರ್ಷ ಆದರೂ ಕೂಡ ನನ್ನ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಅನ್ನೋದು ಎನೇಬಲ್ ಆಗಿರಲಿಲ್ಲ. ಈಗ 2 ವರ್ಷ ಆದ ನಂತರ ಒಂದು 8 ತಿಂಗಳ ಹಿಂದೆ ನನ್ನ ಒಂದು ಚಾನಲ್ಗೆ ಮಾನಿಟೈಸೇಷನ್ ಎನೇಬಲ್ ಆಗಿದೆ. ನಾನು ಎನೇಬಲ್ ಆದಾಗ ನನ್ನ ಒಂದು ಚಾನಲಲ್ಲಿ ಆಲ್ರೆಡಿ 2,000 ಸಬ್ಸ್ಕ್ರೈಬರ್ಸ್ ಇದ್ದರು, ಈಗ 4,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಂತರ ಮತ್ತು ಯಾರ ಹತ್ರನೂ ಕೂಡ ಹೆಲ್ಪನ್ನು ಕೇಳೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನಾನು ಕೂಡ ಯಾರ ಹತ್ರನೂ ಹೆಲ್ಪನ್ನು ಕೇಳೋದಕ್ಕೆ ಹೋಗಿಲ್ಲ. ಯಾಕಂದರೆ ನನಗೆ ಗೊತ್ತಿತ್ತು ಯಾರು ಕೂಡ ಹೆಲ್ಪ್ ಮಾಡೋದು. ನಾನು ಕೇಳಿದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ನಂಗೆ ಗೊತ್ತಿರಲಿಲ್ವಲ್ಲ, ಆ ಟೈಮಲ್ಲಿ ಕೇಳಿದ್ದೀನಿ. ಕೇಳಿಬಿಟ್ಟು ಒಂದಿಬ್ಬರ ಹತ್ರ ಸುಮ್ಮನೆ ಆಗಿದ್ದೀನಿ. ಅವರ ಹೆಸರುಗಳನ್ನೆಲ್ಲ ಹೇಳೋದು ಬೇಡ. ನಂತರ ಅವ್ರೇನು ಹೆಲ್ಪ್ ಮಾಡಲಿಲ್ಲ ಸ್ನೇಹಿತರೆ. ಈ ಟ್ರೋಲ್ ಪೇಜ್ಗಳನ್ನೆಲ್ಲ ಕೇಳಿದ್ದೀನಿ, ಅವರು ಕೂಡ ಯಾರೂ ಹೆಲ್ಪ್ ಮಾಡಲಿಲ್ಲ. ಈಗ ನನಗೆ ಸುಮಾರು ಜನ ಕೇಳಿದ್ದಾರೆ ನನ್ನ ಒಂದು ಚಾನಲ್ನಲ್ಲಿ ನಿನ್ನ ಒಂದು ಚಾನಲಲ್ಲಿ ನನ್ನ ಒಂದು ಹೆಸರನ್ನು ಹೇಳು, ನಮ್ಮ ಒಂದು ಚಾನಲ್ ಹೆಸರನ್ನು ಹೇಳಿ ಸ್ವಲ್ಪ ಪ್ರಮೋಟ್ ಮಾಡಿಕೊಡಿ ಅಂತ ಕೇಳಿದ್ದಾರೆ. ನಾನು ಸುಮಾರಾಗಿ ವೀಡಿಯೋಗಳನ್ನೇ ಹೆಚ್ಚಿಗೆ ಮಾಡೋದಿಲ್ಲ. ಹಂಗಾಗಿ ಪರ್ಸ್ನಲ್ ರೀಸನ್ಸ್ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ನನ್ನ ವೀಡಿಯೋಸನ್ನೇ ಕರೆಕ್ಟಾಗಿ ಮಾಡೋದಕ್ಕಾಗ್ತಾಯಿಲ್ಲ. ಹಂಗಾಗಿ ನಾನು ಯಾರನ್ನು ಕೂಡ ಪ್ರಮೋಟ್ ಮಾಡ್ತಾಯಿಲ್ಲ ಸ್ನೇಹಿತರೆ. ಯಾರನ್ನು ಕೂಡ ಹೆಲ್ಪನ್ನು ಕೇಳೋದಕ್ಕೆ ಹೋಗ್ಬಿಡಿ. ಯಾರು ಕೂಡ ಹೆಲ್ಪನ್ನು ಮಾಡೋದಿಲ್ಲ. ನಿಮ್ಮಷ್ಟಿಗೆ ನೀವೇ ಬೆಳೆದ್ರೆ ಅಂದರೆ ನಿಮ್ಮಷ್ಟಿಗೆ ನೀವೇ ವೀಡಿಯೋಗಳನ್ನು ಮಾಡ್ತಾಯಿದ್ರೆ, ನೀವು ನಿಮ್ಮಷ್ಟಿಗೆ ನೀವೇ ವೀಡಿಯೋಗಳನ್ನು ಮಾಡ್ತಾ ಬಂದರೆ ಸುಮಾರು 200-300 ವೀಡಿಯೋ ಆಗ್ತಿದ್ದಂಗೆ ಒಂದಲ್ಲ ಒಂದು ವೀಡಿಯೋ ಕ್ಲಿಕ್ ಆಗೇ ಆಗುತ್ತೆ. ಒಂದಲ್ಲ ಒಂದು ವೀಡಿಯೋದಲ್ಲಿ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಬಂದೇ ಬರ್ತಾರೆ. ಹಾಗಾಗಿ ವೀಡಿಯೋಗಳನ್ನು ಮಾಡೋದನ್ನು ಬಿಡಬೇಡಿ. ಹಂಗಂತ ಹೋಪ್ಸನ್ನು ಕೂಡ ಕಳ್ಕೊಳೋದಕ್ಕೆ ಹೋಗ್ಬೇಡಿ. ನನ್ನ ಒಂದು ಬಗ್ಗೆ ಹೇಳಬೇಕು ಅಂದರೆ ನಾನು ಈ ಒಂದು ವೀಡಿಯೋಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ 2-2.5 ವರ್ಷಗಳಾಗಿದೆ. 3 ವರ್ಷನೇ ಅನ್ಕೊಬೋದು. 2.5 ವರ್ಷ ಆಗಿದೆ. ಆ 2.5 ವರ್ಷದಿಂದ ನನಗೇನು ಇಲ್ಲಿವರೆಗೂ ಯೂಟ್ಯೂಬಿಂದ ನಾನು ₹1 ದುಡ್ಡನ್ನು ಕೂಡ ಎತ್ತಿಲ್ಲ ಸ್ನೇಹಿತರೆ. ಮಾನಿಟೈಸೇಷನ್ ಎನೇಬಲ್ ಆಗಿದೆ. 8 ತಿಂಗಳಾದರೂ ಕೂಡ ನನಗೆ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ. ಯಾಕಂದರೆ ನಾನು ವೀಡಿಯೋಗಳನ್ನು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಇಟ್ಸ್ ಮೈ ಫಾಲ್ಟ್. ನಂಗೆ ಗೊತ್ತದು ಇದು ನನ್ನ ಫಾಲ್ಟ್ ಅಂತ. ಅದರಿಂದ ನಾನು ಅದ್ರ ಬಗ್ಗೆ ಯಾವುದೇ ಥರದ ಒಂದು ಬೇಸರದ ಸಂಗತಿಗಳಿಲ್ಲ. ಹಂಗೇನೆ ನನಗೆ ಈ ಒಂದು ಯೂಟ್ಯೂಬ್ ಕೆಲಸವನ್ನು ಮಾಡೋದು ಬೇರೆ ಯಾರೋ ಅಂದರೆ ನೋಡಿದ್ರೆ ಏನೋ ಅಂದ್ಕೊತಾರೆ, ಈ ಥರ ಎಲ್ಲ ಯಾವುದೇ ಒಂದು ಮನೋಭಾವನೆ ಇಲ್ಲ ಸ್ನೇಹಿತರೆ. ನನಗೆ ನಾನು ಮಾಡುವಂಥ ಕೆಲಸದ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಮಾಡುವಂಥ ಕೆಲಸದ ಮೇಲೆ ತೃಪ್ತಿ ಇದೆ. ಹಾಗಾಗಿ ನಾನು ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದೀನಿ. ಇದರಿಂದ ದುಡ್ಡು ಬರದೇ ಇರಲಿ, ನಾನು ಯೂಟ್ಯೂಬ್ ವೀಡಿಯೋಗಳನ್ನು ಮಾಡ್ತಾನೆ ಇರ್ತೀನಿ. ನಂತರ ಈ ಒಂದು ಯೂಟ್ಯೂಬ್ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಮೇಯ್ನ್ ರೀಸನ್ ಈ ಒಂದು ಯೂಟ್ಯೂಬಿಂದ ದುಡ್ಡು ಬರುತ್ತೆ. ನಂತರ ಯೂಟ್ಯೂಬ್ನಲ್ಲಿ ಹೆಸರು ಸಿಗುತ್ತೆ. ಅಂದರೆ ಹೆಸರು ಅಂದರೆ ಇವಾಗ 4 ಜನಕ್ಕೆ ನನ್ನ ಒಂದು ವೀಡಿಯೋಗಳನ್ನು ನೋಡುವಂಥ 4 ಜನಕ್ಕೆ ನಾನು ಯಾರು ಅಂತ ಗೊತ್ತಾಗ್ತೀನಿ. ಇವಾಗ ಸಂದೀಪ್ ಗೌಡ್ರು, ಟೆಕ್ನಿಕಲ್ ಗುರುಜಿ ಅಂದರೆ ಇವರಂದರೆ ಕೆಲವರಿಗಾದರೂ ಗೊತ್ತಿರುತ್ತೆ. ಅಂದರೆ ನೀಡ್ಸ್ ಆಫ್ ಪಬ್ಲಿಕ್ಕು, ಈ ಥರದ ಒಂದು ಕೆಲವು ಯೂಟ್ಯೂಬ್ ಚಾನಲ್ಗಳು ಕೆಲವರಿಗಾದರೂ ಗೊತ್ತಿರುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ ಅಂದ್ರೂ ಕೂಡ ಕೆಲವರಿಗಾದ್ರೂ ಈ ಒಂದು ಚಾನಲ್ಗಳು ಗೊತ್ತೇ ಇರುತ್ತೆ. ಹಾಗಾಗಿ ನಾನು ಆ ಥರದ ಒಂದು ಚಾನಲ್ಗಳನ್ನು ಮಾಡಬೇಕು. ಆ ಥರ ಸ್ವಲ್ಪ ನನ್ನ ಹೆಸರು ಕೂಡ ಕೆಲವರಿಗೆ ಗೊತ್ತಾಗಲಿ, ನಂದರೆ ಇರುವಂಥ ಒಂದು ಇನ್ಫಾರ್ಮೇಷನನ್ನು ಬೇರೆಯವರಿಗೆ ಶೇರ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಈ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿತ್ತು. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಯಾಕೆ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದೆ, ಯಾಕೆ ಮಾಡ್ಬೋದು, ಮಾಡಿದ್ರೆ ಮುಂದೆ ಏನಾಗ್ಬೋದು, ಈ ಥರದ ಒಂದು ಟ್ರಿಕ್ಸ್ಗಳನ್ನು ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಎಷ್ಟು ಲಾಂಗ್ ಆಗಿದೆ ಅಂತ ನೋಡ್ಕೊಂಡಿಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ಹಿಂಗೆ ಎಡಿಟ್ ಮಾಡಿ ಹಾಕ್ತೀನಿ. ಯಾವುದೇ ಥರದ ಕಟ್ ಆಫ್ಗಳನ್ನಾಗಿರ್ಬೋದು, ಕಟ್ಗಳನ್ನಾಗಿರ್ಬೋದು ಮಾಡಲ್ಲ. ಮಧ್ಯೆ ಇಂಟ್ರೆ ಏನೂ ಕೊಡಲ್ಲ. ಇದೇ ಥರದ ಒಂದು ವಿಡಿಯೋಗಳನ್ನು ಮುಂದೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊಡೋದಕ್ಕಾಗಿ ಧನ್ಯವಾದಗಳು. ಶುಭ ದಿನ.